ಇನ್ನು ಸಿದ್ದರಾಮಯ್ಯ ಅವರು ಈಗ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ, ಬನ್ನಿ ನೋಡೋಣ. ಶ್ರೀರಾಮದ್ ಅವರೇ, ಹಣಕಾಸಿನ ಸಲಹೆಗಾರರಾದಂಥ ಶ್ರೀ ರಾಯರೆಡ್ಡಿಯವರ, ಸರ್ಕಾರದ ಮುಖ್ಯ ಸಚೇತಕರಾದಂಥ ವಿಧಾನಸಭೆಯಲ್ಲಿ ಶ್ರೀ ಅಶೋಕ್ ಪಟ್ಟಣ್ ಅವರೇ, ಅಪರ ಮುಖ್ಯ ಕಾರ್ಯದರ್ಶಿಗಳಾದಂಥ ಅತೀಕ್ ಅವರೇ, ಇತರ ಎಲ್ಲ ಆರ್ಥಿಕ ಇಲಾಖೆಯ ಅಧಿಕಾರಿ ಸ್ನೇಹಿತರೆ, ಮಾಧ್ಯಮದ ಗೆಳೆಯರೇ, ಇವತ್ತು 2024-25ನೇ ವರ್ಷದ ಆಯವ್ಯಯವನ್ನು ವಿಧಾನಸಭೆಯಲ್ಲಿ ಮಂಡಿಸಿದ್ದೇನೆ. ಈ ಆಯವ್ಯಯದಲ್ಲಿ ರಾಜ್ಯದ ಬಡ ಜನರು, ಮಹಿಳೆಯರು, ರೈತರು, ಯುವಕರು, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು, ಅಲ್ಪಸಂಖ್ಯಾತರು, ಇವರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಒಂದು ಕಡೆ ಮಾಡಿದ್ದೀವಿ. ಇನ್ನೊಂದು ಕಡೆ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ. ಇವತ್ತು ದೇಶದಲ್ಲಿ ಬೆಲೆ ಏರಿಕೆ, ಹಣದುಬ್ಬರ, ನಿರುದ್ಯೋಗ ಇವುಗಳ ಸಮಸ್ಯೆಯಿಂದ ಬಡವರು ಜೀವನ ಸಾಗಿಸ್ತಕ್ಕಂಥದ್ದು ಬಹಳ ಕಷ್ಟದ ಪರಿಸ್ಥಿತಿ ಇದೆ. ಅದಕ್ಕೋಸ್ಕರ ಬಡವರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿಯನ್ನು ಹೆಚ್ಚು ಮಾಡಬೇಕು ಅಂತೇಳಿ ನಾವು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡೋದು. ಈ ಆರ್ಥಿಕ ವರ್ಷದಲ್ಲಿ ನಾವು ಅಧಿಕಾರಕ್ಕೆ ಬಂದು ಇನ್ನೂ 9 ತಿಂಗಳಾಗಿಲ್ಲ. 20ನೇ ತಾರೀಕಿಗೆ 9 ತಿಂಗಳು ತುಂಬುತ್ತದೆ. ಇನ್ನು 9 ತಿಂಗಳು ತುಂಬೋದಕ್ಕಿಂತ ಮುಂಚಿತವಾಗಿ ನಾವು ಜನತೆಗೆ ಕೊಟ್ಟಿದ್ದಂಥ ಎಲ್ಲ ಭರವಸೆಗಳನ್ನು ಕೂಡ, ವಾಗ್ದಾನಗಳನ್ನು ಕೂಡ ಈಡೇರಿಸಿದ್ದೀವಿ. ಅದರ ಜೊತೆಗೆ ಕೃಷಿ ಕ್ಷೇತ್ರ, ನೀರಾವರಿ ಕ್ಷೇತ್ರ, PWD ಕ್ಷೇತ್ರ, ಗ್ರಾಮೀಣಾಭಿವೃದ್ಧಿ ಕ್ಷೇತ್ರ, ಇಂಧನ ಕ್ಷೇತ್ರ, ಬರಗಾಲ ಇವೆಲ್ಲವೂ ಕೂಡ ಸಮರ್ಥವಾಗಿ ನಿಭಾಯಿಸ್ತಕ್ಕಂಥದ್ದು ಅಷ್ಟೇ ಅಲ್ಲ, ಅವುಗಳ ಅಭಿವೃದ್ಧಿಗೆ ಹಣ ಕೂಡ ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಈಗ ನೀವೆಲ್ಲ ಬಜೆಟ್ ಮಂಡನೆ ಮಾಡಿದಾಗ ಬಜೆಟ್ ನೋಡಿದ್ದೀರಿ, ಮತ್ತು 2024-25ನೇ ವರ್ಷದ ಬಜೆಟ್ ಪುಸ್ತಕವನ್ನು ಕೂಡ ಓದಿದ್ದೀರಿ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಈ ವರ್ಷ ಅಂದರೆ 24-25ನೇ ವರ್ಷಕ್ಕೆ 3,71,383 ರೂಪಾಯಿ ಗಾತ್ರದ ಬಜೆಟನ್ನು ಮಂಡಿಸಿದ್ದೀನಿ.
3,71,383 ಕೋಟಿ ರೂಪಾಯಿಗಳ ಗಾತ್ರದ ಬಜೆಟ್ ಅನ್ನು ಮಂಡಿಸಿದ್ದೇನೆ. ಕಳೆದ ವರ್ಷ ಬಜೆಟ್ ಗಾತ್ರ ಅಂದರೆ ನಾನು ಜುಲೈನಲ್ಲಿ ಮಂಡಿಸಿದಂಥ ಬಜೆಟ್ನಲ್ಲಿ ಬಜೆಟ್ ಗಾತ್ರ 3,27,747 ಕೋಟಿ. 3,27,747 ಕೋಟಿ ಇತ್ತು. ಇದಕ್ಕೆ ಕಳೆದ ಬಜೆಟ್ಗಿಂತ ಮುಂದಿನ ವರ್ಷದ ಬಜೆಟ್ 46,636 ಕೋಟಿ ರೂಪಾಯಿ ಹೆಚ್ಚಾಗಿದೆ. 46,636 ಕೋಟಿ. ದಟ್ ಮೀನ್ಸ್ ಟು ಸೇ ಈ ಜುಲೈನಲ್ಲಿ ಮಂಡಿಸಿದಂಥ ಬಜೆಟ್ಗಿಂತ ಬಜೆಟ್ ಗಾತ್ರಕ್ಕಿಂತ ಬೆಳವಣಿಗೆಯಲ್ಲಿ ಗ್ರೋತ್ 13% ಬೆಳವಣಿಗೆ ಆಗಿದೆ. 13% ಗ್ರೋತ್ ಈಸ್ ದೇರ್. ಯಾಕಂದ್ರೆ ಈ ಮಾತನ್ನ ಯಾಕೆ ನಾನು ಎಂಫಸಿಸ್ ಮಾಡಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಆರ್ಥಿಕವಾಗಿ ದಿವಾಳಿಯಾಗಿದೆ, ಗ್ಯಾರಂಟಿಗಳನ್ನು ಜಾರಿ ಕೊಟ್ಟದ್ರಿಂದ ಆರ್ಥಿಕವಾಗಿ ದಿವಾಳಿಯಾಗಿದೆ. ಮತ್ತೆ ಮಹಿಳೆಯರಿಗೆ, ಬಡವರಿಗೆ ಅವಮಾನ ಆಗೋ ರೀತಿಯಲ್ಲಿ ಬಿಟ್ಟಿ ಗ್ಯಾರಂಟಿಗಳು ಅಂತೆಲ್ಲ ಹೇಳಿದ್ದಾರೆ. ಬಿಟ್ಟಿ ಗ್ಯಾರಂಟಿಗಳು ಆರ್ಥಿಕವಾಗಿ ದಿವಾಳಿಯಾಗಿದೆ. ಬಟ್ ನೀವೆಲ್ಲ ಬಜೆಟ್ ನೋಡಿದ್ದೀರಿ, ಮತ್ತು ಅಂಕಿಅಂಶಗಳನ್ನು ಕೂಡ ನೋಡಿದ್ದೀರಿ. ನಾವು ಈ ವರ್ಷ 36,000 ಕೋಟಿ ರೂಪಾಯಿಗಳ ಗ್ಯಾರಂಟಿ ಯೋಜನೆಗಳಿಗೆ ಕೊಟ್ಟಿದ್ದರೂ ಕೂಡ ಅಭಿವೃದ್ಧಿ ಕೆಲಸಗಳಿಗೂ ಕೂಡ ದುಡ್ಡನ್ನು ಕೊಟ್ಟಿದ್ದೀವಿ. ಅಷ್ಟೇ ಅಲ್ಲ, ಈ ವರ್ಷ ಬರಗಾಲ ಬೇರೆ. ಈ ವರ್ಷ ಬರಗಾಲ ಬೇರೆ. 240 ತಾಲೂಕುಗಳಲ್ಲಿ 223 ತಾಲೂಕುಗಳು ಬರಗಾಲ ಅಂತ ಘೋಷಣೆ ಮಾಡಿದ್ದೀವಿ. ಸುಮಾರು 35,000 ಕೋಟಿ ರೂಪಾಯಿ ಆಹಾರದ ಉತ್ಪಾದನೆಯಲ್ಲಿ ನಮಗೆ ನಷ್ಟ ಆಗಿದೆ ರೈತರಿಗೆ. 35,000 ಕೋಟಿ ರೂಪಾಯಿ. ಅದಕ್ಕೆ ನಾವು 18,171 ಕೋಟಿ ರೂಪಾಯಿ ನಾರ್ಮ್ಸ್ ಪ್ರಕಾರ, NDRF ನಾರ್ಮ್ಸ್ ಪ್ರಕಾರ 18,171 ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರದಿಂದ ಕೊಟ್ಟಿದ್ದೀವಿ, ಕೇಳಿದ್ದೀವಿ. ಯಾಕಂತಂದರೆ NDRF ಹಣ ನಿಗದಿ ಮಾಡೋದು ಫೈನಾನ್ಸ್ ಕಮಿಷನ್ಗಳು ಮತ್ತು ನಮ್ಮ ತೆರಿಗೆ ಹಣ, ಅದು ನಾವು ಕೊಟ್ಟಿರ್ತಕ್ಕಂಥ ಹಣ, ಅದು ಕರ್ನಾಟಕದಿಂದ ಸಂಗ್ರಹಿಸಿರ್ತಕ್ಕಂಥ ಹಣ. ನನ್ನ ಜವಾಬ್ದಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಕರ್ನಾಟಕಕ್ಕೆ ಕೇಂದ್ರದಿಂದ ಆಗಿರ್ತಕ್ಕಂಥ ಅನ್ಯಾಯವನ್ನು ಈ ರಾಜ್ಯದ 7 ಕೋಟಿ ಜನರಿಗೆ ತಿಳಿಸಬೇಕಾಗಿರ್ತಕ್ಕಂಥದ್ದು ನನ್ನ ಜವಾಬ್ದಾರಿ, ನನ್ನ ಕರ್ತವ್ಯ. ಬಹುಶಃ ಅವರು ಕೂಡ ಕೊಲೆ ಬಸವಂತರ ತಲೆ ಆಡಿಸ್ತೇನೆ ಅಲ್ಲಿ ಕೇಳಬೇಕಾಗಿತ್ತು ಪಾರ್ಲಿಮೆಂಟ್ನಲ್ಲಿ. ನಾನು ಇವ್ರು ನೋಡಿದೆ ಟಿ ವಿನಲ್ಲಿ, ಕೋಲಾರದ MP ಯಾರು, ಸ್ವಾಮಿ, ಯಾವತ್ತಾರು ಒಂದಿನ ಬಾಯಿ ಬಿಟ್ಟಿದ್ದಾರ ಕರ್ನಾಟಕ ಅನ್ಯಾಯ ಆಯಿತು ಅಂತ?
ಯಾವತ್ತಾರು ಹೋಗ್ಲಿ, ನೀವು ಇಷ್ಟು ಕೊಟ್ಟಿದ್ದೀರಿ ಅಂತಾರು ಹೇಳಿದಾರ? ಇಷ್ಟು ಕೊಡಬೇಕಾಗಿತ್ತು, ಇಷ್ಟು ಕೊಟ್ಟಿದ್ದೀರಿ ಅಂತ ಹೇಳಿದಾರ? 5 ವರ್ಷದಲ್ಲಿ ಒಂದಿನ ಪಾರ್ಲಿಮೆಂಟ್ನಲ್ಲಿ ಮಾತಾಡಿದಾರ? ಈಗ ಹೇಳಿ ನೀವೇ, ಅವರು MP ಆಗಲಿಕ್ಕೆ ಲಾಯಕ ನಾಲಾಯಕ? ಇವರು ಒಂದು ದಿನ ಬಾಯಿ ಬಿಡಲಿಲ್ಲ. ಒಂದು ರೀತಿ ಕೇಂದ್ರ ಸರ್ಕಾರದಿಂದ ನ್ಯಾಯಯುತವಾಗಿ ಬರಬೇಕಾದ್ರೆ ಕೇಳಕ್ಕೂ ಇವ್ರಿಗೆ ಆಗಲಿಲ್ಲ ಅಂತಂದ್ರೆ ವಾಟ್ ಇಟ್ ಇಂಡಿಕೇಟ್ಸ್? ಬಸವರಾಜ ಬೊಮ್ಮಾಯಿ ಹೇಳ್ತಾರೆ ಮುಖ್ಯಮಂತ್ರಿ ಆಗಿದ್ದವರು, ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದವರು. ನಾನು ಅನೇಕ ಸಾರಿ ಅಸೆಂಬ್ಲಿನಲ್ಲಿ ಪ್ರಸ್ತಾಪ ಮಾಡಿದ್ದೆ. ನೋಡ್ರಿ, 15ನೇ ಹಣಕಾಸಿನ ಆಯೋಗದವರು ವಿಶೇಷ ಅನುದಾನ ಅಂತೇಳಿ ಶಿಫಾರಸು ಮಾಡಿದ್ದಾರೆ, 5,495 ಕೋಟಿ ರೂಪಾಯಿ. ಅದನ್ನು ತಗೊಳ್ರಿ ಅಂತ ಯಡಿಯೂರಪ್ಪನವ್ರಿಗೆ ಹೇಳಿದೆ, ಬಸವರಾಜ್ಗೆ ಹೇಳಿದೆ, ಬಸವರಾಜ ಬೊಮ್ಮಾಯಿಗೆ. ಅದರ ಜೊತೆಗೆ ಬೆಂಗಳೂರಿನ ಅಭಿವೃದ್ಧಿಗೆ 6,000 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಇದು ಶಿಫಾರಸು ಮಾಡಿರೋದು, ಕೇಳಿ ಗ್ರ್ಯಾಂಟ್ಸ್ ತಗೊಳ್ಳಿ ಅನ್ನೋದಲ್ಲ, ಶಿಫಾರಸು ಮಾಡಿರೋದು. ಅದು ಹೇಳ್ಬಾರ್ದ? ಅದು ಹೇಳಿದ್ರೆ ಯಾಕೆ ಇವ್ರಿಗೆ ಕೋಪ? ಅದನ್ನೇ ಪ್ರಸ್ತಾಪ ಮಾಡಿರೋದು. 5,495 ಕೋಟಿ ರೂಪಾಯಿ ಪ್ಲಸ್ 6,000 ಕೋಟಿ ರೂಪಾಯಿ, 11,495 ಕೋಟಿ 15th ಫೈನಾನ್ಸ್ ಕಮಿಷನ್ ಶಿಫಾರಸು ಮಾಡಿದೆ. ತಗೊಳ್ರಿ, ಒತ್ತಾಯ ಮಾಡ್ರಿ. ನಿರ್ಮಲಾ ಸೀತಾರಾಮನ್ ಕಚೇರಿ ಮುಂದೆ ಕೂತ್ಕೊಳ್ರಿ ಹೋಗಿ, ನರೇಂದ್ರ ಮೋದಿ ಅವ್ರ ಹತ್ರ ಕೂತ್ಕೊಳ್ರಿ ಹೋಗಿ. ಅದು ಹೇಳಕ್ಕೆ ಅದು ಹೇಳ್ಬಾರ್ದ? ಕನ್ನಡಿಗರಿಗೆ ಅನ್ಯಾಯ ಆದರೂ ಸುಮ್ಮನೆ ಕೂತಿರ್ಬೇಕಾ? ದಿಸ್ ಇಸ್ ನಂಬರ್ 1. ನಂಬರ್ 2, ಅಪ್ಪರ್ ಭದ್ರಾಕ್ಕೆ ನಾನು ಹೇಳಿದ್ನ, ಇವರೇ ಕೇಂದ್ರದ ಬಜೆಟ್ನಲ್ಲಿ 23-24ರಲ್ಲಿ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದವರು ಇವರೇ. 5,300 ಕೋಟಿ ಅಲ್ಲಿ ಅನೌನ್ಸ್ ಮಾಡಿದ ತಕ್ಷಣ ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಅವ್ರ ಬಜೆಟ್ನಲ್ಲಿ 5,300 ಕೋಟಿ ಕೊಡ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನರೇಂದ್ರ ಮೋದಿ ಅವರಿಗೆ ದೀರ್ಘದಾಂಡ ನಮಸ್ಕಾರ ಅಂತ ಹೇಳಿದವರು ಇವರೇ. ನ್ಯಾಷನಲ್ ಪ್ರಾಜೆಕ್ಟ್ ಮಾಡಬೇಕು ಮಾಡ್ತಾರೆ ಅಂತ ಹೇಳಿ ಹೇಳಿದವರು ಇವರೇ. ಇದನ್ನ ಹೇಳಿದ್ರೆ ಯಾಕೆ ಕೋಪ? ಯಾಕೆ ನಿಮಗೆ? ನೀವು ಹೇಳಿದಿರಪ್ಪ, ಇವತ್ತವರೆಗೂ ಒಂದು ಪೈಸನೂ ಕೊಟ್ಟಿಲ್ಲ. 5,300 ಕೋಟಿ ಅಪ್ಪರ್ ಭದ್ರಾ ಪ್ರಾಜೆಕ್ಟಿಗೆ ಕೊಡ್ತೀವಿ ಅಂತೇಳಿ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರದ ಬಜೆಟ್ನಲ್ಲಿ ಬಜೆಟ್ ಸ್ಪೀಚ್ನಲ್ಲಿ ಹೇಳಿದ್ದಾರೆ. ಬೇಕಾದ್ರೆ ನೀವು ಬಜೆಟ್ ಸ್ಪೀಚನ್ನು ತೆಗೆದು ನೋಡ್ಬೋದು, ಅವ್ರ ಬಜೆಟ್ ಸ್ಪೀಚನ್ನು ತೆಗೆದು ನೋಡ್ಬೋದು. ಅದು ಇದೆಯಂತೆ ಇಲ್ವಾ? ನಾನೇ ಓದಿದ್ದೀನಲ್ಲ, ಇದೆಯಾ? ಈ ಬಸವರಾಜ ಬೊಮ್ಮಾಯಿ ಅವರ ಬಜೆಟ್ ಸ್ಪೀಚ್ ನೋಡಿ. ನಾನು ಹೇಳೋದು ಸುಳ್ಳ? ಇದೆಲ್ಲ ಸತ್ಯ ಹೇಳ್ಬಿಡ್ತಾ ಇದ್ದಾರೆ. ಈ ದೇಶದ ರಾಜ್ಯದ ಜನರಿಗೆ ಗೊತ್ತಾಗ್ಬಿಡ್ತದೆ. ವಿಧಾನಸೌಧದಲ್ಲಿ ಮಾತನಾಡ್ತಾ ಇರುವಂತಹ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ದಾರೆ. ಬಿಜೆಪಿ ನಾಯಕರ ಬಗ್ಗೆ ಮಾತನಾಡಿರುವಂತಹ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ಅವರ ತಲೆಯಲ್ಲಿ ಏನಿಲ್ಲ, ಏನೂ ಇಲ್ಲ ಅಂತ ಹೇಳಿ ರಿಯಾಕ್ಟ್ ಮಾಡಿದ್ದಾರೆ. ಬಿಜೆಪಿಯವರು ಅವರ ಸಂಸದರು ಆಗೋದಕ್ಕೆ ನಾಲಾಯಕವರು ಅಂತ ಹೇಳಿ ಕೂಡ ಕಿಡಿಕಾರಿದ್ದಾರೆ. ಜೊತೆಗೆ ಕೇಂದ್ರ ಹಾಗೂ ಬಿಜೆಪಿ ನಾಯಕರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಈ ರೀತಿಯಾಗಿ ಕಿಡಿಕಾರಿದ್ದಾರೆ. ಯಾಕಂದ್ರೆ ಬಜೆಟ್ ಭಾಷಣ ನಡೀತಾ ಇದ್ದಂತಹ ಸಂದರ್ಭದಲ್ಲೇ ಹೊರಗಡೆ ಬಂದರು ಬಿಜೆಪಿಯವರು. ಏನಿಲ್ಲ ಅನ್ನೋ ಒಂದು ಹಾಡನ್ನು ಹಾಡ್ತಾ ಇದ್ರು. ಅದಕ್ಕೆ ರಿಯಾಕ್ಟ್ ಮಾಡಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ಈಗ ಕಾಮಾಲೆ ಕಣ್ಣಿರೋರಿಗೆ ಜಗತ್ತೆಲ್ಲ ಹಳದಿ ತರ ಕಾಣುತ್ತೆ, ಸೊ ಹಾಗೇನೆ ಇವರು ಅಂತ ಹೇಳಿ ಸಾಕಷ್ಟು ಒಂದು ಆಕ್ರೋಶಭರಿತರಾಗಿ ಮಾತನಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಆದರೂ ಇಲ್ಲಿ ಬಿಜೆಪಿಯವರು ಬಾಯಿ ಬಂದಾಗ ಮಾತಾಡ್ತಾರೆ. ಬಹುಶಃ ನಾನು 83ರಿಂದ ವಿಧಾನಸಭೆಯಲ್ಲಿದ್ದೀನಿ.
ಯಾವ ವಿರೋಧ ಪಕ್ಷ, ನಾನು ವಿರೋಧ ಪಕ್ಷದಲ್ಲೂ ಇದ್ದೀನಿ, ರೂಲಿಂಗ್ ಪಾರ್ಟಿನಲ್ಲೂ ಇದ್ದೀನಿ. ಯಾವಾಗಲೂ ಕೂಡ ಬಜೆಟನ್ನು ಬಜೆಟ್ ಮಂಡಿಸುವಾಗ ವಾಕೌಟ್ ಮಾಡಿರ್ತಕ್ಕಂಥ ನಿದರ್ಶನ ಇಲ್ಲ. ವಾಕೌಟ್ ಮಾಡಿರ್ತಕ್ಕಂಥ ನಿದರ್ಶನ ಇಲ್ಲ. ನಾ ಇನ್ನೂ ಬಜೆಟ್ ಸ್ಪೀಚ್ ಓದ್ಲಿಕ್ಕೆ ಪ್ರಾರಂಭ ಮಾಡ್ತಿದ್ದಾಗಲೇ ನಾನು ಯಾರು ಹಿಂದೆ ಮಂತ್ರಿ ಆಗಿದ್ರಲ್ಲ, ಯಾರು ಸುನೀಲ್ ಅವರು ಏನಿಲ್ಲ 3,71,383 ಕೋಟಿ ಏನಿಲ್ಲ ಅಂದ್ರೆ ಅವ್ರ ತಲೆಯಲ್ಲಿ ಏನೂ ಇಲ್ಲ ಅಂತ ಆಯ್ತು. ಅವ್ರ ತಲೆಯಲ್ಲಿ ಏನೂ ಇಲ್ಲ. ಅವ್ರಿಗೆ ಸಂಸದೀಯ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ, ಸಂವಿಧಾನ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ. ಅವ್ರ ತಲೆ ತುಂಬ ರಾಜಕೀಯ ಮಂಜು ಆಗ್ಬಿಟ್ಟದೆ, ರಾಜಕೀಯ ಮಂಜು ಆಗ್ಬಿಟ್ಟದೆ. ಅವ್ರಿಗೆ ಈ ಹೇಗಿದೆ ಅಂತಂದರೆ, ಈ ಕಾಮಾಲೆ ರೋಗದವ್ರಿಗೆ ಕಾಣದೆಲ್ಲ ಹಳದಿಯಾಗಿ ಕಾಣಿಸುತ್ತೆ, ಆ ಥರ ಆಗ್ಬಿಟ್ಟದೆ ಅವ್ರಿಗೆ. ಪಾಪ ರಾಜಕೀಯ ಮಾಡಲಿ ಬೇಡ ಅಂತ ಹೇಳಲ್ಲ ನಾನು, ರಾಜಕೀಯ ಮಾಡಲಿಕ್ಕೆ ಬೇಡ ಅಂತ ಹೇಳಲ್ಲ, ರಾಜಕೀಯವಾಗಿ ಹೇಳಿಕೆಗಳು ಕೊಡಬೇಡಿ ಅಂತ ಹೇಳಲ್ಲ. ಆದರೆ ಯಾವುದೇ ಟೀಕೆಗಳು, ಆ ಟೀಕೆಗಳು, ಆರೋಪಗಳು ಆರೋಗ್ಯಕರವಾಗಿರಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವರು ಟೀಕೆ ಮಾಡಲಿಕ್ಕೆ ಟೀಕೆ ಮಾಡ್ತಾರೆ. ಈಗ ನೀವು ನೋಡಿದ್ರಲ್ಲ, ವಿರೋಧ ಪಕ್ಷದವರು ಏನಿಲ್ಲ ಅಂತ ಶುರು ಮಾಡಿದ್ರು ನಮ್ಮ ಮೊದಲನೇ ಸೆಂಟೆನ್ಸ್ ಓದುವಾಗಲಿಂದಲೇ. ಆಮೇಲೆ ಪ್ಲಕಾರ್ಡ್ಗಳು ಹಿಡ್ಕೊಂಡ್ಬಂದ್ಬಿಟ್ಟಿದ್ದಾರೆ. ವಾಟ್ ಡಸ್ ಇಟ್ ಮೀನ್, ವಾಟ್ ಡಸ್ ಇಟ್ ಇಂಡಿಕೇಟ್? ಪ್ಲಾನ್ ಮಾಡ್ಕೊಂಡು ಬಂದಿದ್ರಲ್ವಾ, ಬಜೆಟ್ ಕೇಳಬಾರ್ದು ಅಂತ ಪ್ಲಾನ್ ಮಾಡ್ಕೊಂಡು ಬಂದಿದ್ರಲ್ವಾ. ಯಾಕಂತಂದ್ರೆ ನಾನು ವಸ್ತುಸ್ಥಿತಿಯನ್ನ, ಕರ್ನಾಟಕದಲ್ಲಿರ್ತಕ್ಕಂಥ ವಸ್ತುಸ್ಥಿತಿಯನ್ನ ಹೇಳ್ತಾ ಇದ್ದೀನಿ ಅನ್ನೋದು ಅವ್ರಿಗೆ ನುಂಗಲಾರದ ತುತ್ತು. ವಸ್ತುಸ್ಥಿತಿ ಹೇಳಿದ್ರೆ ನುಂಗಲಾರದ ತುತ್ತು. ನಮ್ಮಲ್ಲಿ ಒಂದು ಹಳ್ಳಿನಲ್ಲಿ ಒಂದು ಗಾದೆ ಹೇಳ್ತಾರೆ, ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೊದ್ರು ಅಂತ. ಇದ್ದಂಗೆ ಹೇಳಿದ್ರೆ ಒದ್ರು ಅಂತ ಒಂದು ಗಾದೆ ಹಳ್ಳಿನಲ್ಲಿ. ಇದೆ ರೆವಿನ್ಯೂ ಡಿಫಿಸಿಟ್ ನೋಡಿ, ಬೇರೆ ರಾಜ್ಯಗಳದ್ದು ಹೇಳ್ಬಿಡ್ತೀನಿ ನಾನು. ಕರ್ನಾಟಕ 27,354 ಕೋಟಿ 300 ವರ್ಷಕ್ಕೆ. ಪರ್ಸೆಂಟೇಜ್ ವೈಸ್ ಲೆಕ್ಕ ಹಾಕಿದಾಗ GDPಗೆ 97%, 1%ಗಿಂತ ಕಡಿಮೆ. 0.97 ಫಿಸ್ಕಲ್ ಡೆಫಿಸಿಟ್ ನಮ್ಮ ರಾಜ್ಯದ್ದು 82,981 ಕೋಟಿ. ಪರ್ಸೆಂಟೇಜ್ ಎಷ್ಟಪ್ಪ ಫಿಸ್ಕಲ್ ಡೆಫಿಸಿಟ್ ಅಂತಂದ್ರೆ 2.95. ಹೆಲ್ತಿ ಫಿಸ್ಕಲ್ ಪೊಸಿಷನ್ ಇರಬೇಕು ಅಂತಂದ್ರೆ ಅಕಾರ್ಡಿಂಗ್ ಟು ದಿ 2002 ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ 3% ಒಳಗಡೆ ಇರುತ್ತೆ. 3% ಒಳಗಡೆ ಇದೆ ಫಿಸ್ಕಲ್ ಡೆಫಿಸಿಟ್, ನಂಬರ್ 1. ಆಮೇಲೆ ಬಾರೋಯಿಂಗ್ಸು 1,05,246 ಕೋಟಿ ಅಂತಂದ್ರೆ ಅದು 23.68%, ಅಂದರೆ 25% ಒಳಗಡೆನೇ ಇದೆ. ಇದು ನಾರ್ಮ್ಸು, ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ 2002 ನಾವು ಪಾಸ್ ಮಾಡಿದ್ದೀವಲ್ಲ ಅದ್ರ ಪ್ರಕಾರ. ಬಟ್ ರೆವಿನ್ಯೂ
ಸರ್ಪ್ಲಸ್ ಇರಬೇಕು ಅಂತ ಇದ್ರೆ ಅದು ಮಾತ್ರ ಆಗಿಲ್ಲ. ಅದು ಮುಂದಿನ ವರ್ಷದಿಂದ ಸ್ಟೆಬಿಲೈಸ್ ಆಗುತ್ತೆ. ದಟ್ ಈಸ್ ನಂಬರ್ ಒನ್. ವೆಸ್ಟ್ ಬೆಂಗಾಲಲ್ಲಿ ಎಷ್ಟಿದೆ ಅಂತಂದರೆ 1.7% ಇದೆ. 31,952 ಕೋಟಿ. ಕೇರಳದಲ್ಲಿ 2.1% ಇದೆ. ತೆಲಂಗಾಣದಲ್ಲಿ ಅಲ್ಲಿ ಸರ್ಪ್ಲಸ್ ಇದೆ. ರಾಜಸ್ಥಾನದಲ್ಲಿ 1.4 ಇದೆ. ಬಿಹಾರ್ನಲ್ಲಿ ಸರ್ಪ್ಲಸ್ ಇದೆ. ಆಂಧ್ರ ಪ್ರದೇಶದಲ್ಲಿ 1.6 ಇದೆ. ಗೌರ್ಮೆಂಟ್ ಆಫ್ ಇಂಡಿಯಾ ಇವ್ರು ನಡೆಸ್ತಕ್ಕಂಥ ದೇಶ ಅದೆಷ್ಟಪ್ಪ ಇದೆ ಅಂತಂದರೆ 2% ಇದೆ. ರೆವಿನ್ಯೂ ಡಿಫಿಸಿಟ್ ಎಷ್ಟಿದೆ ಅಂತಂದರೆ 2% ಇದೆ. ಆಮೇಲೆ ಉತ್ತರ ಪ್ರದೇಶ್ 3% ಇದೆ. ಸೊ ದಿಸ್ ಈಸ್ ದಿ ಪೊಸಿಷನ್. ಆಮೇಲೆ ಫಿಸ್ಕಲ್ ಡಿಫಿಸಿಟ್ ಬೇರೆ ಬೇರೆ ರಾಜ್ಯಗಳಲ್ಲಿ ಹೆಂಗಿದೆ ಅಂತ ಅನ್ನೋದಕ್ಕೆ ಉತ್ತರ ಪ್ರದೇಶ್ ಅದಕ್ಕೆ ಎಷ್ಟು ಗೊತ್ತಾ ಬರೋದು ಅವ್ರಿಗೆ ಗ್ರ್ಯಾಂಟ್ಸ್ ಎಷ್ಟು ಬರ್ತದೆ ಗೊತ್ತಾ? ಎಲ್ಲದು ಇದೆಯಾ?